ಗರ್ಭಿಣಿ ಸೊಸೆಯನ್ನ ಕತ್ತು ಸೀಳಿ ಕೊಲೆ, ಆಸ್ತಿ ಲಾಲಸೆಯೇ ಕಾರಣ ಎಂದು ಆರೋಪಿ ಮಾವ ಒಪ್ಪಿಗೆ. ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಚಿಕ್ಕಹಣಗಿ ಗ್ರಾಮದಲ್ಲಿ ಗರ್ಭಿಣಿ ಸೊಸೆಯನ್ನ ಕತ್ತು ಸೀಳಿ ಬರ್ಬರವಾಗಿ ಕೊಲೆಗೈದ ಪ್ರಕರಣದಲ್ಲಿ ಹೊಸ ತಿರುವು ಸಿಕ್ಕಿದೆ. ಸೊಸೆಯನ್ನ ಕೊಂದು ಪರಾರಿಯಾಗಿದ್ದ ಆರೋಪಿ ಮಾವ ಸಿದ್ದಪ್ಪನನ್ನ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು 24 ವರ್ಷದ ಮೃತ ಮಹಿಳೆಯನ್ನ ರೇಖಾ ಎಂದು ಗುರುತಿಸಲಾಗಿದ್ದು, ರೇಖಾ 4 ತಿಂಗಳುಗಳ ಗರ್ಭಿಣಿಯಾಗಿದ್ದರೂ ಸಹ ಆರೋಪಿ ಮಾವ ಸಿದ್ದಪ್ಪ ಚಾಕುವಿನಿಂದ ಆಕೆಯ ಕುತ್ತಿಗೆ ಸೀಳಿ ನಂತರ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಮನೆಯ ಅಂಗಳದಲ್ಲಿ ರೇಖಾ ರಕ್ತಸ್ರಾವದಿಂದ ನರಳಿ ಪ್ರಾಣವನ್ನ ಬಿಟ್ಟಿದ್ದು, ಆರಂಭದಲ್ಲಿ ಪ್ರಕರಣವನ್ನ ಕೌಟುಂಬಿಕ ಕಲಹದಿಂದ ನಡೆದಂತಹ ಕೊಲೆ ಎಂದು ಶಂಕಿಸಲಾಗಿತ್ತು. ಆದರೆ ಆರೋಪಿ ವಿಚಾರಣೆಯಲ್ಲಿ ಸೊಸೆ ರೇಖಾಳ ಹೆಸರಿನಲ್ಲಿರುವ ಆಸ್ತಿಯ ಮೇಲೆ ತನ್ನಿಗೆ ಕಣ್ಣಿದ್ದ ಕಾರಣದಿಂದಲೇ ಕೊಲೆ ಮಾಡಿರುವುದಾಗಿ ಬಾಯ್ಬಿಟ್ಟಿದೆ. ಈ ಸಂಬಂಧ ಕವಿತಾಳ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ರಾಯಚೂರು.